देश की सत्ता में माओवादी सोच के लोग गलियारों में अपनी जगह बना करके बैठे थे। सरकारी कमेटियों में सलाहकार के रूप में भी ये माओवादी सोच ने नीतियों को प्रभावित किया था। मेरे प्यारे देशवासियों, जंगलों में हमें हथियारी नक्सलों का खात्मा बुलाने में, उस संकट से देश को मुक्त कराने में सफलता मिली है। लेकिन हथियारी नक्सल तो गए, लेकिन दिमागी नक्सल, ये दिमागी नक्सल मौके की तलाश में है। हिंसा अराजकता के वो रास्ते खोज रहे हैं, समाज को गलत राह पर घसीटने के लिए भांति भांति के दांव कर रहे हैं। इन दिमागी नक्सलियों को पहचानना होगा, इन दिमागी नक्सलियों को आइसोलेट करना होगा और राष्ट्र को विकसित राष्ट्र बनाने की मुख्य धारा की ओर देश की युवा पीढ़ी को जोड़ना होगा। ಈ ಬಾರಿಯ ಸ್ವಾತಂತ್ರ್ಯೋತ್ಸವ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಆಡಿದ ಮಾತಿದು. ಇದು ಕೇವಲ ಮಾತಲ್ಲ, ದೇಶಕ್ಕೆ ಕೊಟ್ಟ ಎಚ್ಚರಿಕೆಯ ಕರೆ. ಕಾಡಿನ ನಕ್ಸಲರು ನಾಶವಾಗಿದ್ದಾರೆ, ನಾವೀಗ ಬೌದ್ಧಿಕ ನಕ್ಸಲರ ಬಗ್ಗೆ ಎಚ್ಚರವಾಗಿರಬೇಕು. ಆಯಕಟ್ಟಿನ ಸ್ಥಳಗಳಲ್ಲಿ ಕೂಟು ಅರಾಜಕತೆ ಸೃಷ್ಟಿಸಲು ಹವಣಿಸುತ್ತಿರೋ ಇಂಥವರನ್ನ ಮೊದಲು ಗುರುತಿಸಬೇಕಿದೆ ಅಂತ ಮೋದಿ ಕರೆ ನೀಡಿದರು. ಇಂಥ ಬೌದ್ಧಿಕ ನಕ್ಸಲರಿಗೆ ಮಾನಸಿಕ ಗುರು ಯಾರು ಗೊತ್ತಾ? ಆಕೆಯೇ ಅರುಂಧತಿ ರಾಯ್. ಇತ್ತೀಚೆಗೆ ಅರುಂಧತಿ ರಾಯ್ ಕಾಣಿಸಿಕೊಂಡಿದ್ದು ಜಂತರ್ ಮಂತರ್ನಲ್ಲಿ ನಡೆದ ಕಾಕ್ರೋಚ್ಗಳ ಪ್ರತಿಭಟನೆಯ ಸಂದರ್ಭದಲ್ಲಿ. ಇಂಥ ಅರ್ಬನ್ ನಕ್ಸಲರ ಕುರಿತಾಗಿಯೇ ಯೂಟ್ಯೂಬರ್ ಮಯೂರ್ ಮೋಗ್ರೆ ಅನ್ನುವರು ಕಂಪೋಸ್ ಮಾಡಿದ ಹಾಡೀಗ ವೈರಲ್ ಆಗ್ತಿದೆ. ಯಾರು ಈ ದಿಮಾಗಿ ನಕ್ಸಲ್? ಆಜಾದ್ ಭಾರತದಲ್ಲಿ ಆಜಾದಿ ಘೋಷಣೆ ಕೂಗುವವರು, ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನುವವರು, ರಸ್ತೆಯಲ್ಲಿ ಅರಾಜಕತೆ ಸೃಷ್ಟಿಸುವವರು, ಹೀಗೆ ಹಾಡು ಸಾಗುತ್ತೆ. ಭಾರತದಲ್ಲಿ ಇದಕ್ಕೆ ಪರ್ಫೆಕ್ಟ್ ಆಗಿ ಹೋಲುವಂಥ ದಿಮಾಗಿ ನಕ್ಸಲರ ಪೈಕಿ ಮೊದಲ ಸ್ಥಾನದಲ್ಲಿ ನಿಲ್ಲೋರು ಅಂದ್ರೆ ಇದೇ ಅರುಂಧತಿ ರಾಯ್. ಅರಾಜಕತೆಯೇ ಅರುಂಧತಿ ಅಜೆಂಡಾ. ಅರುಂಧತಿ ರಾಯ್ ಹೆಸರಿಗೆ ಮಾನವ ಹಕ್ಕು ಹೋರಾಟಗಾರ್ತಿ, ಆದರೆ ಆಕೆಯ ಮನಸ್ಥಿತಿ ಸಂಪೂರ್ಣವಾಗಿ ಭಾರತ ವಿರೋಧಿ ವಿಷದಿಂದಲೇ ತುಂಬಿ ಹೋಗಿದೆ. ಈ ಆರೋಪ ಇಂದು ನಿನ್ನೆಯದಲ್ಲ. ಈಕೆಯ ವೈಚಾರಿಕ ಹೋರಾಟ ದೇಶದ ವಿರುದ್ಧವೇ ತಿರುಗಿ ಬಹಳಷ್ಟು ವರ್ಷಗಳೇ ಆಗಿವೆ. ಬುಕರ್ ಗೆದ್ದ ಬಳಿಕ ಪರಿಸರವಾದಿಯ ವೇಷ. ಅದು 1997 ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಎನ್ನಲಾಗುವ ಬುಕರ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು ಅರುಂಧತಿ ರಾಯ್. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋ ಆ ಪುಸ್ತಕಕ್ಕೆ ವಿಶ್ವ ಮನ್ನಣೆ ದೊರೆತುಬಿಡಿತು. ಭಾರತದ ಅಸ್ಪೃಶ್ಯತೆ ವಿರುದ್ಧ ಸಾಕಷ್ಟು ಟೀಕೆಗಳಿದ್ದ ಕಥೆಯದು. ಆ ಪ್ರಶಸ್ತಿ ಗೆದ್ದ ತಕ್ಷಣವೇ ಇವರಿಗೆ ದೊಡ್ಡ ಜಾಗತಿಕ ರಕ್ಷಾ ಕವಚ ಸಿಕ್ಕಿಬಿಡಿತು. ಆದರೆ ಆ ಮನ್ನಣೆಯನ್ನು ದೇಶದ ಏಳಿಗೆಗೆ ಅವರು ಬಳಸಲಿಲ್ಲ, ಬದಲಾಗಿ ಭಾರತದ ಭದ್ರತೆಯನ್ನು ದುರ್ಬಲಗೊಳಿಸುವ ಲಾಭದಾಯಕ ವೃತ್ತಿಯಾಗಿ ಬದಲಾಯಿಸಿಕೊಂಡುಬಿಟ್ರು. ಅದು 90ರ ದಶಕದ ಅಂತ್ಯ. ಪರಿಸರವಾದದ ಹೆಸರಿನಲ್ಲಿ ನರ್ಮದಾ ಬಚಾವೋ ಆಂದೋಲನ ಸೇರಿಕೊಂಡರು ಅರುಂಧತಿ ರಾಯ್. ಮೇಧಾ ಪಾಟ್ಕರ್ ಹೋರಾಟಕ್ಕೆ ಬೆಂಬಲವಾಗಿ ನಿಂತರು. ಸರ್ದಾರ್ ಸರೋವರ್ ಅಣೆಕಟ್ಟು ಯೋಜನೆಯ ವಿರುದ್ಧ ಭೀಕರ ಪ್ರಚಾರ ನಡೆಸಿದರು. ಗ್ರಾಮೀಣ ಭಾರತಕ್ಕೆ ಸಿಗಬೇಕಿದ್ದ ನೀರು ಮತ್ತು ವಿದ್ಯುತ್ ಇವರಿಗೆ ಬೇಡವಾಗಿತ್ತು. ಆ ಹೋರಾಟದ ಮೂಲಕ ದೇಶವನ್ನು ಬಡತನದಲ್ಲೇ ಇಡುವಂಥ ಸಂಚು ರೂಪಿಸಿದರು. ಭಾರತ ಅಣುಶಕ್ತಿ ಹೊಂದಿದ್ದಕ್ಕೆ ಗೊಳೋ ಅಂದಿದ್ದರು ಅರುಂಧತಿ. ಅದು 1998 ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಇತ್ತು. ಇಡೀ ವಿಶ್ವ ಅಚ್ಚರಿಪಡುವ ರೀತಿಯಲ್ಲಿ ಆಗ ಭಾರತ ಪೋಖ್ರಾನ್ 2 ಪರಮಾಣು ಪರೀಕ್ಷೆ ನಡೆಸಿತು. ಆ ಮೂಲಕ ತನ್ನ ಗಡಿಗಳನ್ನು ಭದ್ರಗೊಳಿಸಿಕೊಳ್ಳುವ ಯತ್ನಕ್ಕೆ ಮುಂದಾಯಿತು. ಆಗ ಅರುಂಧತಿ ರಾಯ್ ದಿ ಎಂಡ್ ಆಫ್ ಇಮ್ಯಾಜಿನೇಷನ್ ಅನ್ನೋ ಲೇಖನ ಬರೆದರು. ಇದರಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಯನ್ನೇ ಟೀಕಿಸಿದರು. ಶತ್ರು ದೇಶಗಳು ಶಸ್ತ್ರಸಜ್ಜವಾಗುತ್ತಿದ್ದಾಗ ಭಾರತ ಮಾತ್ರ ರಕ್ಷಣೆ ಇಲ್ಲದೆ ಕೈಕಟ್ಟಿ ಕುಳಿತುಕೊಳ್ಳಬೇಕು ಎಂಬುದು ಇವರ ವಾದವಾಗಿತ್ತು. ಕಾಶ್ಮೀರ ಉಗ್ರರ ಜೊತೆ ಒಡನಾಟ, ದೇಶದ ಸಮಗ್ರತೆಯ ವಿರುದ್ಧವೇ ಹೋರಾಟ. 2008-2010 ಸಮಯ ಕಾಶ್ಮೀರ ಉಗ್ರವಾದದಿಂದ ಹೊತ್ತಿ ಉರಿತಾ ಇತ್ತು. ಹಿಂದೂಗಳು ಕಣಿವೆ ಬಿಟ್ಟು ಓಡ್ತಾ ಇದ್ರು. ಅದ್ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸಬೇಕು ಅಂತ ನಿರ್ಲಜ್ಜನಾಗಿ ಘೋಷಿಸಿದ್ರು. However aggressively and however often you want to ask me that, even the Indian government has accepted in the UN that it's not an integral part of India. ಆಜಾದಿ ದಿ ಓನ್ಲಿ ವೇ ಸಮ್ಮೇಳನದಲ್ಲಿ ಯಾಸಿನ್ ಮಲಿಕ್ನಂಥ ಉಗ್ರರ ಜೊತೆ ವೇದಿಕೆ ಹಂಚಿಕೊಂಡರು. ಭಾರತದ ಪ್ರಾದೇಶಿಕ ಅಖಂಡತೆಗೆ ನೇರ ಸವಾಲ್ ಹಾಕಿದ್ರು. ಕಾಡಿನ ನಕ್ಸಲರ ಬಗ್ಗೆ ಕಣ್ಣೀರು. 2010ರಲ್ಲಿ ಛತ್ತೀಸ್ಗಢದ ದಟ್ಟ ಕಾಡುಗಳಿಗೆ ಭೇಟಿ ಕೊಟ್ಟರು. ನೂರಾರು ಸೈನಿಕರು ಮತ್ತು ನಿರಪರಾಧಿಗಳನ್ನು ಹತ್ಯೆ ಮಾಡಿದ ಸಶಸ್ತ್ರ ಮಾವೋಯಿ ಉಗ್ರರೊಂದಿಗೆ ವಾರಗಳ ಕಾಲ ಕಳೆದರು. ವಾಕಿಂಗ್ ವಿತ್ ದ ಕಾಮ್ರೇಡ್ಸ್ ಪುಸ್ತಕದ ಮೂಲಕ ಆ ನಿಷಿದ್ಧ ಉಗ್ರರನ್ನು ಕಾಮ್ರೇಡ್ಸ್ ಎಂದು ಕರೆದರು. ಅವರ ರಕ್ತಪಾತವನ್ನು ನೈತಿಕವಾಗಿ ಸಮರ್ಥಿಸಿದ್ರು. ಆ ನರಹಂತಕರ ಬಗ್ಗೆ ಕಣ್ಣೀರು ಸುರಿಸಿದ್ರು.
ಗೊತ್ತಾಯ್ತಲ್ಲ, ಭಾರತದ ಅರ್ಬನ್ ನಕ್ಸಲರಿಗೆ ಅರುಂಧತಿ ರಾಯ್ ಹೇಗೆ ಪ್ರಚೋದನೆಯಾದರು ಅಂತ. ಈಕೆ ಏನೋ ನಿರ್ಲಜ್ಜತನದಿಂದ ಬಹಿರಂಗವಾಗಿಯೇ ಭಾರತ ವಿರೋಧಿ ನಿಲುವುಗಳನ್ನು ಪ್ರದರ್ಶಿಸುತ್ತಾ ಬಂದಿದ್ದಾಳೆ. ಈಕೆಯನ್ನೇ ಮಾದರಿಯನ್ನಾಗಿಟ್ಟುಕೊಂಡಿರುವ ಸಾವಿರಾರು ಅರ್ಬನ್ ನಕ್ಸಲರು ಈಗಲೂ ಪ್ರಮುಖ ಜಾಗದಲ್ಲಿ ಕೂತು ಅರಾಜಕತೆ ಸೃಷ್ಟಿಸಲು ಹೊಂಚು ಹಾಕ್ತಲೇ ಇದ್ದಾರೆ. ಪ್ರಧಾನಿ ಮೋದಿ ಎಚ್ಚರಿಕೆ ಗಂಟೆ ಬಾರಿಸಿದ್ದು ಇಂಥ ವ್ಯಕ್ತಿಗಳ ವಿರುದ್ಧವೇ.